ರಾಜ್ಯದ ಕಾಲೇಜು ಕ್ಯಾಂಪಸ್ಗಳಲ್ಲಿ ಎಲೆಕ್ಷನ್ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಆಲ್ಮೋಸ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸರ್ಕಾರದಿಂದ ಮಾರ್ಗಸೂಚಿಯೊಂದು ರಿಲೀಸ್ ಆಗೋದಕ್ಕೆ ಬಾಕಿ ಇದೆ. ಆ ಮಾರ್ಗಸೂಚಿಯಲ್ಲಿ ಹೇಗೆ ನಡೆಸಬೇಕು ಎಲೆಕ್ಷನ್ನು, ಯಾರು ಅರ್ಹತೆಯನ್ನು ಪಡಿತಾರೆ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ, ಅಂದರೆ ಕ್ಯಾಂಪಸ್ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ, ಇದೆಲ್ಲವೂ ಕೂಡ ವಿವರವಾಗಿ ನಮಗೆ ಲಭ್ಯವಾಗಬಹುದು. ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾನು JDS, BJP ಮತ್ತು ಕಾಂಗ್ರೆಸ್ನ ಜೊತೆಗೆ ಗುರುತಿಸಿಕೊಂಡಿರುವಂಥ ವಿದ್ಯಾರ್ಥಿ ಸಂಘಟನೆಯ ನಾಯಕರನ್ನು ಮಾತನಾಡಿಸಿದೆ. ಈಗ ನಮ್ಮ ಜೊತೆಗೆ ಬೆಂಗಳೂರು ಯೂನಿವರ್ಸಿಟಿಯ ರಿಸರ್ಚ್ ಸ್ಕಾಲರ್ ರವಿಕಾಂತ್ ಅವರು ಕೂಡ ಜಾಯ್ನ್ ಆದರು. ರವಿಕಾಂತ್ ಅವರು ನಮಸ್ಕಾರ. ನಮಸ್ತೆ. ಮೂವರ ಅಭಿಪ್ರಾಯ ನಾನು ಕೇಳಿದೆ. ಎಲೆಕ್ಷನ್ ಬೇಕು, ನಾಯಕತ್ವ ಗುಣ ಮೈಗೂಡಿಸ್ಕೊಳ್ಬೇಕು ಅಂತಾದರೆ ಎಲೆಕ್ಷನ್ ಅಗತ್ಯ ಇದೆ ಅನ್ನೋದು ಅವರ ಅಭಿಪ್ರಾಯ. ತಾವು ಏನು ಹೇಳ್ತೀರಿ? ಎಲೆಕ್ಷನ್ ಬೇಕಾ ಕ್ಯಾಂಪಸ್ಗಳಲ್ಲಿ? ಸರ್, ನನ್ನ ವೈಯಕ್ತಿಕ ಅಭಿಪ್ರಾಯ ಜೊತೆಗೆ ನಮ್ಮದೊಂದಷ್ಟು ಸ್ನೇಹಿತರದ ಅಭಿಪ್ರಾಯ, ಎಲೆಕ್ಷನ್ ಕ್ಯಾಂಪಸಲ್ಲಿ ಬೇಡ. ಯಾಕೆ ಬೇಡ? ಕಾರಣ ಏನಂದರೆ, ಒಂದಷ್ಟು ಪಟ್ಟಿಗಳನ್ನು ಮಾಡಿದ್ದೀವಿ. ಎಲೆಕ್ಷನ್ ಅನ್ನೋದು ಕಮಿಟ್ ಆದರೆ ಅಲ್ಲಿಂದ ರಾಜಕೀಯ ಶುರುವಾಗುತ್ತೆ. ಆಮೇಲೆ ಇವರು ಪ್ರಾಪರ್ ಅಜೆಂಡಾ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರೆ ಅದು ಪ್ರಾಪರ್ ಎಲೆಕ್ಷನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, PUC ಓದಿರೋನು 17 ವರ್ಷ ತುಂಬಿರುತ್ತೆ, 18 ವರ್ಷಕ್ಕೆ ಬರ್ತಾನೆ. ಅವ್ನಿಗೆ ವೋಟಿಂಗ್ ಪವರ್ ಕೊಡಲೇಬೇಕು ನೀವು. ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ವೋಟಿಂಗ್ ಪವರ್ ಕೊಡಬೇಕು ನೀವು. ಅವ್ನಿಗೆ ವೋಟಿಂಗ್ ಪವರ್ ಕೊಡಲಿಲ್ಲ ಅಂದರೆ ಅವನೇನು ಮಾಡ್ತಾನೆ, ಪ್ರೊಟೆಸ್ಟ್ ಮಾಡ್ತಾನೆ. ಆ ಒಂದು ಹುಡುಗನಿಗೆ ನಾಲೆಡ್ಜ್ ಇರಲ್ಲ. PG ಓದ್ತಾ ಇರ್ತಾರೆ, ಡಿಗ್ರಿ ಅನ್ಕೊಳ್ಳಿ. ಇವಾಗ ನಾಲೆಡ್ಜ್ ಬೆಳೆಸ್ಕೊಳ್ಳೋದಕ್ಕೆ ಎಲೆಕ್ಷನ್ ಇಲ್ಲ, ಅದೇ ನಾಲೆಡ್ಜ್ ಅಂದರೆ ಇವಾಗ ಇವಾಗ ಆಯ್ತು, PUC ಆಯಿತು, ಅದಾದಮೇಲೆ ಡಿಗ್ರಿಗೆ ಬರ್ತಾರೆ. ಡಿಗ್ರಿಲಿ ಅವರು ಇವತ್ತಿನ ಪ್ರವರ್ಧ ಏನಿದೆ ಪ್ರಸ್ತುತ, ಅದನ್ನು ಅವ್ರ ತಲೆಗೆ ಹಾಕೋತಾ ಇಲ್ಲ ಹುಡುಗರುಗಳು. ಇವತ್ತಿನ ರಾಜಕೀಯ ಪಕ್ಷ ನಮ್ಗೆ ಆಗಬೇಕು, ಇವತ್ತು ರಾಜಕಾರಣ ನಮ್ಗೆ ಆಗಬೇಕು ಅನ್ನುವ ಒಂದು ಧೋರಣೆಯಿಂದಾನೇ ಇವತ್ತು ರಾಜಕೀಯ ಪಕ್ಷಗಳು ಅವ್ರು ಆಡಿದಂಥ ಆಟಗಳನ್ನು ಮಿತಿಮೀರಿ ಎಲ್ಲೇ ಮೀರಿ ಆಡ್ತಾ ಇದ್ದಾರೆ. ನಿಮಗೂ ಗೊತ್ತದು. ಆವಾಗ ಏನಾಗ್ತಾ ಇತ್ತು ಅಂದರೆ, ₹1 ಸೀಮೆ ಎಣ್ಣೆ ಬೆಲೆ ಜಾಸ್ತಿ ಆದರೆ ಒಂದು ದೊಡ್ಡ ಹೋರಾಟ ಮಾಡ್ತಾಯಿದ್ರು. ₹1 ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ದೊಡ್ಡ ಹೋರಾಟ ಮಾಡ್ತಾಯಿದ್ರು. ಇವತ್ತು ಏಕಾಏಕಿ ₹10 ಪೆಟ್ರೋಲ್ ಬೆಲೆ ಜಾಸ್ತಿ ಆದರೂ ಹೋರಾಟ ಮಾಡಲ್ಲ. ಹೋರಾಟವನ್ನು ರೂಪಿಸ್ಕೊಳ್ಬೇಕು ಅಂತಾದ್ರೆ ಸಂಘಟಿತರಾಗಬೇಕು. ಯಾಕೆ ಅಂತ ಹೇಳಿ ಅದಾಗಲಿ ಎಲೆಕ್ಷನ್ ಮುಖಾಂತರ. ಅದೇ ಈ ಹೋರಾಟಗಳು ಮಾಡಲ್ಲ. ಹೋರಾಟ ಮನೋಭಾವನ ಕುಂದಿಸ್ಬಿಟ್ಟಿದ್ದಾರೆ ಜನಗಳಲ್ಲಿ. ಅದ್ರ ಜೊತೆಗೆ ಜಾತಿ ರಾಜಕೀಯಗಳನ್ನು ತರ್ತಾರೆ ಮಧ್ಯದಲ್ಲಿ. ಇಲ್ಲಿ ವಿದ್ಯಾರ್ಥಿ ಯಾವತ್ತೂ ವಿಶ್ವವಿದ್ಯಾಲಯಗಳು ಯಾವತ್ತೂ ಅಷ್ಟೇ ವಿದ್ಯೆಯನ್ನು ಕೊಡಬೇಕೇ ಹೊರತು ಬೇರೆ ಯಾವುದೇ ರೀತಿಯಾದಂಥ ಚಟುವಟಿಕೆಗಳಿಗೆ ವಿಶ್ವವಿದ್ಯಾಲಯದಲ್ಲಿ ಅನುವು ಮಾಡಿಕೊಡ್ಬಾರ್ದು. ಆಮೇಲೆ ಮೇಯ್ನಾಗಿ ಪ್ರೊಫೆಸರ್ಗಳಿದಾರಲ್ಲ, ಇವ್ರುಗಳು ಯಾರೂ ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ಳೋ ಪರವಾಗಿ ಮಾತಾಡ್ತಾ ಇಲ್ಲ. ಯಾವ ಪ್ರೊಫೆಸರ್ಗಳು ಅಷ್ಟೇ. ಅಲ್ಲ, ಅದು ಆಗ್ಲಿ ಅಂತ ಹೇಳ್ತಾ ಇರೋದು, ಅದನ್ನ ಬದಲಾಗ್ಲಿ ಅಂತ ಅನ್ನೋ ಕಾರಣಕ್ಕಾಗಿ ಎಲೆಕ್ಷನ್ ಆಗಲಿ. ಯಾಕೆ ಎಲೆಕ್ಷನ್ ಬೇಡ ಅಂತಂದ್ರೆ, ಕ್ಯಾಂಪಸ್ಸಲ್ಲಿ ನಾನು ಬೆಂಗಳೂರು ಯೂನಿವರ್ಸಿಟಿ ರೆಪ್ರೆಸೆಂಟೇಟಿವ್ ಆಗಿ ಹೇಳ್ತಾ ಇದ್ದೀನಿ, ಕ್ಯಾಂಪಸ್ಸಲ್ಲಿ ಹಲವಾರು ಸಮಸ್ಯೆಗಳಿದೆ, ವಿದ್ಯಾರ್ಥಿ ಸಂಘಟನೆಗಳಿದೆ, ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟಗಳಿದೆ. ಈ ಒಕ್ಕೂಟಗಳಿಗೆ ಬಲ ಕೊಡೋ ಕೆಲಸ ಮಾಡಬೇಕು ನೀವು. ಅಲ್ಲಿ ರಾಜಕೀಯವನ್ನು ತರಬಾರ್ದು. ಎಸ್, ನಾನು ಗೋಪಿಯವರೇ, ಬಹುಶಃ ಇಲ್ಲಿ ಒಂದು ವಿಚಾರ ಬಂತು. ನೀವು BJP ಜೊತೆ ಗುರುತಿಸಿಕೊಂಡಿರುವಂಥ ವಿದ್ಯಾರ್ಥಿ ಸಂಘಟನೆ, ಅವ್ರದ್ದು JDS, ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದಾರೆ. ಕ್ಯಾಂಪಸ್ಸಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಅಗತ್ಯ ಇದೆಯಾ? ಸಿದ್ಧಾಂತದ ಹೆಸರಲ್ಲಿ ವಿದ್ಯಾರ್ಥಿಗಳು ವಿಭಜನೆಯಾಗಬೇಕಾದಂಥ ಅಗತ್ಯ ಇದೆಯಾ? ಎಲೆಕ್ಷನ್ ಮಾಡಿದರೆ ಅದಾಗತ್ತೆ. ಯಾಕಾಗಬೇಕು? ಕಲಿಯೋ ವಯಸ್ಸು. ಸಿದ್ಧಾಂತದ ಹೆಸರಲ್ಲಿ ವಿಭಜನೆ ಆಗ್ತಾರೆ. ಯಾಕೆ ಬೇಕು? ಇದು ಹೊಸ ಪ್ರಾಬ್ಲಮ್ ಸೃಷ್ಟಿ ಮಾಡೋದಕ್ಕೆ ಕಾರಣ. 2 ಪಾಯಿಂಟ್ ಹೇಳ್ತೀನಿ. ಎಸ್, ಬಂದೆ ಸರ್. ನಾನು ಅವ್ರನ್ನು ಮಾತಾಡ್ತೀನಿ. ಗೋಪಿಯವರು ಸರ್, ವಿದ್ಯಾರ್ಥಿಗಳಲ್ಲಿ ಒಂದು ಮಾನಸಿಕತೆ ಬರಬೇಕು, ರಾಷ್ಟ್ರೀಯತೆ ಅನ್ನೋ ಒಂದು ಮಾನಸಿಕತೆ ಅದು ಹುಟ್ಟಿದಾಗಿಂದನೇ ಬರಬೇಕು. ನನ್ನ ದೇಶ, ನನ್ನ ಮಣ್ಣು ಅನ್ನೋ ಒಂದು ಸೈದ್ಧಾಂತಿಕ ಅವನಲ್ಲಿದ್ದರೆ, ಒಂದು ದೇಶ ಅನ್ನೋ ಒಂದು ಮನೋಭಾವ ಇದ್ದರೆ, ನನ್ನ ಮನೆ, ನನ್ನ ದೇಶ, ನನ್ನ ಜನ ಅನ್ನೋ ಒಂದು ಸೈದ್ಧಾಂತಿಕೆಯನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಒಂದು ಚುನಾವಣೆಯಲ್ಲಿ ಅವನು ಯಾವುದೇನ್ನು ಫೇಸ್ ಮಾಡೋದಕ್ಕೂ ಕೂಡ ಅವನೊಂದು ಧೈರ್ಯ ಇರುತ್ತೆ. ಒಂದು ನಾಯಕತ್ವ ಗುಣ ಸಾಧಾರಣವಾಗಿ ಅದು ಬರುವಂಥದ್ದಾಗುತ್ತೆ. ನಮ್ಮ ಮಣ್ಣಲ್ಲೇ ಇದೆ ನಾಯಕತ್ವ. ಸಿದ್ಧಾಂತದ ವಿಭಜನೆ ಕ್ಯಾಂಪಸ್ ಅಲ್ಲೇ ಆಗಬಿಟ್ರೆ ಸಮಾಜದ ವಿಭಜನೆ ಆಗತ್ತೆ ಅಂತ ಆಗಲ್ಲ. ಕ್ಯಾಂಪಸ್ ಅಲ್ಲೇ ನೀವು ನಾನು ABVP, ನಾನು BJP, ಅವನು ಕಾಂಗ್ರೆಸ್, ಇನ್ನೊಂದು, ಈ ವಿಭಜನೆ ಆಗಬೇಕಾದ ಅಗತ್ಯ ಐತಾ? ಅದಕ್ಕೆ ಯಾವುದೇ ಪಕ್ಷಗಳು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಬರಬಾರ್ದು ಅನ್ನೋದೇ ನಮ್ದು ಪ್ರಣಾಳಿಕೆ. ಅಂದ್ರೆ ನಾವು ಸರ್ಕಾರ ಕೇಳಿರೋಂತ ABVP BJP ಜೊತೆ ಗುರುತಿಸಿಕೊಂಡು ಯಾವುದೇ ಸಂಘಟನೆಗಳಲ್ಲ ಸರ್, ಯಾವುದೇ ಪಕ್ಷದ ನಾವು ಸಂಘಟನೆ ಅಲ್ಲ. ನಮ್ದು ಸೈದ್ಧಾಂತಿಕ ರಾಷ್ಟ್ರೀಯತೆ ಯಾರು ಹೋಗ್ತಾರೋ ಅವ್ರ ಪರ ನಾವು. ಹಾಗಾಗಿ ವಿದ್ಯಾರ್ಥಿ ಸಂಘಟನೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆದ ಸಂದರ್ಭದಲ್ಲಿ ನೇರವಾಗಿ ಬೀದಿಗಿಳಿದು ಹೋರಾಟ ಮಾಡುವಂತ ಏಕೈಕ ಸಂಘಟನೆ ABVP ಸಂಘಟನೆ. ವಿದ್ಯಾರ್ಥಿಗಳು ಪರವಾಗಿ ಆತಂಕ ಇರೋದು ಯಾವ್ದು ಗೊತ್ತಾ ಗೋಪಿ ಅವರೇ? ಹೇಳಿ ಸರ್. BJPಯ ಮೌತ್ ಪೀಸ್ ಆಗಿ ABVP ಕ್ಯಾಂಪಸ್ ಅಲ್ಲಿ, ಇಲ್ಲ ಕಾಂಗ್ರೆಸ್ನ ಮೌತ್ ಪೀಸ್ ಆಗಿ NSUI ಕ್ಯಾಂಪಸ್ ಅಲ್ಲಿ, ಇನ್ನು JDSನ ಮೌತ್ ಪೀಸ್ ಆಗಿ ಅವ್ರದ್ದು ವಿದ್ಯಾರ್ಥಿ ಸಂಘಟನೆ. ಇದಾಗ್ಬಿಟ್ರೆ ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ? ಇಲ್ಲ ಸರ್, ಕ್ಯಾಂಪಸ್ ಅಲ್ಲಿ ಯಾವುದೇ ಪಕ್ಷಗಳು ಬರಲೇಬಾರದು. ಬರ್ತಿದ್ಯಲ್ಲ, ಬರಲೇಬಾರದು ಸರ್. ಈಗ ABVP NSUI ವಿಭಜನೆ ಇದ್ದು ನಾಳೆ ಎಲೆಕ್ಷನ್ ಆದ್ರೆ ಅದೇ ವಿಭಜನೆ ಆಗೋದು. ವಿದ್ಯಾರ್ಥಿಗಳ ಸಂಘಟನೆಗಳು ಸರ್, ಪಕ್ಷದ ಸಂಘಟನೆಗಳು ಸರ್.
ಏನಾಗುತ್ತೆ, ಆಯಿತು ಎಲೆಕ್ಷನ್ ಮಾಡ್ತೀರಾ, ಒಂದು 500 ಜನನ ಕಳಿಸೋ ರ್ಯಾಲಿ ಇದೆ, ಒಂದು 150 ಜನನ ಕಳಿಸೋ ಪ್ರೊಟೆಸ್ಟ್ ಇದೆ, ಅಲ್ಲೆಲ್ಲೋ ಒಂದು ಮೀಟಿಂಗ್ ಇದೆ, ಒಂದು 20 ಜನನ ಕಳಿಸು. ರಾಜಕೀಯ ಪಕ್ಷಗಳು ಒಳಗಡೆ ತೂರುತ್ತೆ ಬೇಡ ಅಂದ್ರೂ. ಆಮೇಲೆ ಅವ್ನು ಲೀಡ್ರಾ, ಅವ್ನು ಯಾವ ಕೆಟಗರಿ, ಅವ್ನು ಲೀಡ್ರ್ ಆಗೋಕ್ಕೆ ಏನು ಅರ್ಹತೆ ಇದೆ ಅಂತ ನೋಡಲ್ಲ. ಅವ್ನು ಯಾರು, ನಮ್ಮವನ ಕರ್ಕೊಬ, ಯಾವ ಜಾತಿ, ಬೇರೆಯವನ ಅವನ್ನ ದೂರ ನಿಲ್ಲಿಸು, ಅವನು ಒಗ್ಗಟ್ಟು ನೋಡಿಯೋ ಕೆಲಸ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಒಂದೇ ಬೆಂಚಲ್ಲಿ ಕುತ್ಕೋತಾರೆ, ಒಂದೇ ಕ್ಯಾಂಟೀನಲ್ಲಿ ಊಟ ಮಾಡ್ತಾರೆ, ಒಂದೇ ಸ್ಟಡೀಸ್ ಮಾಡ್ತಿರ್ತಾರೆ. ಅವರಲ್ಲಿ ಇವರು ಏನ್ ಮಾಡ್ತಾರೆ, ತಾರತಮ್ಯ ಬೀಜವನ್ನು ಬಿತ್ಬಿಡ್ತಾರೆ. ಅದಕ್ಕೆ ಸರ್ ಏನ್ ನಾನು ಜೋಡಿಸ್ತೀನಿ ಅಂದ್ರೆ, ಯಾವುದೇ ಜಾತಿ ಧರ್ಮ ಯಾವುದು ಬರಬಾರ್ದು, ಇದು ಚುನಾವಣೆಯಲ್ಲಿ ಯಾವುದು ಬರಬಾರ್ದು. ಜಾತಿ ಧರ್ಮ ಚುನಾವಣೆಗೂ ವ್ಯತ್ಯಾಸಗಳು ತರಬೇಕು. ಅದನ್ನೇ ನಾವು ವಿದ್ಯಾರ್ಥಿ ಪರಿಷತ್ ಹೇಳ್ತಾ ಇರೋದು. ಎರಡು ಚುನಾವಣೆಗಳು ವ್ಯತ್ಯಾಸ ತರಬೇಕು. ಇದು ವಿದ್ಯಾರ್ಥಿ ಚುನಾವಣೆಗಳು. ಈಗ ಸರ್ಕಾರ ಇದ್ದ ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗದೆ ಇನ್ನೊಂದು ಹೊಸ ಸಮಸ್ಯೆಯನ್ನು ಸೃಷ್ಟಿಸ್ತಾ ಇದೆ ಕ್ಯಾಂಪಸ್ ಅಲ್ಲಿ. ಯಾಕೆ ಅಗತ್ಯ ಏನಿದ್ರದು? ಸರ್, ನೀವು ಸರಿ ನಡ್ಕೊಂಡು ಹೋಗ್ತಿರೋ ವ್ಯವಸ್ಥೆಯನ್ನು ಹಾಳು ಮಾಡುವಂತ ಕೆಲಸ ಮಾಡ್ತಿದೆ ಅಂತ. ನೀವು ಕೂಡ ಓದಿದ್ದೀರಾ, ನಿಮ್ಮ ಕಾಲೇಜಲ್ಲೂ ಕೂಡ ಎಲೆಕ್ಷನ್ ಇತ್ತು ಅಂತ ನೀವೇ ಹೇಳಿದ್ದೀರಾ. ನೀವು ಯಾಕೆ ಅದನ್ನ ತಡಿಲಿಲ್ಲ? ನಿಮಗೂ ಅವಾಗ ಬೇಕಾಗಿತ್ತು ಚುನಾವಣೆ ಆಗೋದು. ಸರ್ ನೋಡಿ, ಎಲ್ಲನೂ ಈಗ ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಣ್ಣೆ ಓಡಿಸ್ತಾರೆ, ಕುಡಿಸ್ತಾರೆ, ಮಾಡಿಸ್ತಾರೆ ಅಂತ. ಹಾಗಂತಂತಂದರೆ ಇದು ಹಂಗಂದರೆ ಲಿಕ್ಕರ್ ಸೇಲ್ ಆಗ್ತಾ ಇಲ್ವಾ? ಸರ್, ಎಲ್ಲ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಇರಲ್ಲ ಅಂತಲ್ಲ, ಯಾವ ಮಿತಿನಲ್ಲಿ ಇರಬೇಕು, ಯಾವ ಮಿತಿನಲ್ಲಿ ಇರಬಾರ್ದು ಅನ್ನೋ ನಾಲೆಜ್ ಕೊಡೋದಕ್ಕೆ ಎಲೆಕ್ಷನ್ನು. ನೀವು ಅರ್ಥ ಮಾಡ್ಕೊತಲ್ಲ ಇದನ್ನು. ಎಲ್ಲ ಇರುತ್ತೆ, ಇಲ್ಲ ಅಂತಲ್ಲ. ಇವತ್ತು ನೋಡಿ ಎಷ್ಟೋ ಕಡೆ ಡ್ರಗ್ಸ್ ಸಪ್ಲೈ ಆಗ್ತದೆ, ಅದನ್ನೆಲ್ಲ ಕಡಿವಾಣ ಹಾಕ್ಬೋದು. ವಿದ್ಯಾರ್ಥಿ ಈಗಲೇ ಮಾಡ್ಬೋದು. NSU ಈಗಲೇ ಇದೆ, ABVP ಈಗಲೇ ಪ್ರೆಸೆನ್ಸ್ ಇದೆ, ನೀವು ಕ್ಯಾಂಪಸ್ ಅಲ್ಲಿ ಎಲೆಕ್ಷನ್ ಮಾಡಬೇಕು ಅದನ್ನು. ಸರ್ ಕೇಳಿ, ಈಗ ನಿಮಗೆ ಸಂವಿಧಾನದಲ್ಲಿ ನಮಗೆ ಹಕ್ಕುಗಳು ಎಷ್ಟಿದೆ, ಜವಾಬ್ದಾರಿನೂ ಇದೆ. ಜವಾಬ್ದಾರಿ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಆ ಜವಾಬ್ದಾರಿ ಯಾವಾಗ ಬರುತ್ತೆ, ಅವ್ರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಮಾತ್ರನೇ ಜವಾಬ್ದಾರಿ ಬರುತ್ತೆ. ಪ್ರಾಕ್ಟಿಕಲಿ ನೀವು ಯೋಚನೆ ಮಾಡಿ. ಹಾಗಾಗಿ ನಾನು ಹೇಳ್ತಾ ಇರೋದು, ಎಲ್ಲ ಇರುತ್ತೆ, ಇಲ್ಲ ಅಂತಲ್ಲ. ನೀವು ಯಾವುದನ್ನ ಯಾವ ಪ್ರಮಾಣದಲ್ಲಿ ನಾವು ಮಾಡ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ನೀವು ರಾಜಕಾರಣ ತಂದ್ಮೇಲೆ ರಾಜಕಾರಣ ಇದ್ದೇ ಇರುತ್ತೆ, ಇರಲ್ಲ ಅಂತಲ್ಲ. ಈಗ ಅವರು ರವಿಕಾಂತ್ ಅವ್ರದ್ದು ಸ್ಪಷ್ಟ ಇದೆ. ನೀವು ಕ್ಯಾಂಪಸ್ ಅಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ವಿಭಜನೆ ಮಾಡ್ತಾ ಹೋದ್ರೆ ಅದರಿಂದ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ. ವಿಭಜನೆ ನಾವು ಮಾತೇ ಬರೋದಿಲ್ಲ. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಲ್ಲ ಹಂತದಲ್ಲೂ ಕಾಂಪಿಟೇಷನ್ ಇದೆ, ಎಲ್ಲದರಲ್ಲೂ ಎಲ್ಲ ಫೀಲ್ಡಲ್ಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಇದು ಕೂಡ ಕಾಂಪಿಟೇಷನ್ ರೀತಿಯಲ್ಲಿ ತಗೊಳ್ಳಿ. ನೀವು ಯಾಕೆ ಅಷ್ಟೊಂದು ಸ್ಪೋರ್ಟ್ಸ್ ಆಗಲ್ಲ? ಸ್ಪೋರ್ಟ್ಸ್ ಅಲ್ಲಿ ಏನಾಗಿದೆ ಗೊತ್ತಾ, ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.